ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರಾಗಪಯಣ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗಿದ್ರೆ ನಾವು ಹಾಕೋ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತೆ. ಹಾಗಿದ್ರೆ ಇವತ್ತಿನ ನಮ್ಮ ಪಯಣ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ರಾಗಪಯಣಕ್ಕೆ ಸ್ವಾಗತ. ಇವತ್ತು ನಾವು ಬಂದಿರೋದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಕೊಟ್ಟಿಯೂರು ಶ್ರೀ ಮಹಾದೇವ ದೇವಸ್ಥಾನಕ್ಕೆ. ಈ ಜಾಗದ ಬಗ್ಗೆ ಬಹಳ ದಿನಗಳಿಂದ ಕೇಳ್ತಿದ್ದೆವು. ಕೊನೆಗೂ ಇಲ್ಲಿಗೆ ಬರೋ ಅವಕಾಶ ಸಿಕ್ಕಿತು. ನಮ್ಮ ಪ್ರಯಾಣ ರಾತ್ರಿ ಸುಮಾರು 11 ಗಂಟೆಗೆ ಶುರುವಾಯಿತು. ರಾತ್ರಿ ಪ್ರಯಾಣಕ್ಕೆ ಅದರದ್ದೇ ಆದ ಒಂದು ಖುಷಿ ಇರ್ತಲ್ಲ. ದಾರಿ ತುಂಬ ಶಾಂತವಾಗಿತ್ತು. ಮಧ್ಯೆ ಮಧ್ಯೆ ಸಣ್ಣ ಹಳ್ಳಿಗಳು, ಅಲ್ಲಲ್ಲಿ ಕೆಲವು ವಾಹನಗಳು, ತಂಪಾದ ಗಾಳಿ. ಹೀಗೆ ಮಾತನಾಡ್ತಾ ಬರ್ತಿರುವಾಗ ಯಾವಾಗ ಬೆಳಗಾಯಿತು ಅಂತಾನೆ ಗೊತ್ತಾಗಲಿಲ್ಲ. ಬೆಳಗಿನ ಸಮಯದಲ್ಲಿ ಇಲ್ಲಿನ ದೃಶ್ಯಗಳು ನಿಜವಾಗಿಯೂ ತುಂಬ ಚೆನ್ನಾಗಿದ್ದವು. ಎಲ್ಲೆಲ್ಲೂ ಹಸಿರು, ಮಂಜು ಮುಸುಕಿದ ಬೆಟ್ಟಗಳು, ತಂಪಾದ ವಾತಾವರಣ. ಪ್ರಯಾಣದ ಆಯಾಸವೇ ಮರೆತುಹೋಯಿತು. ಹೀಗೆ ಬೆಳಗ್ಗೆ ಸುಮಾರು 5 ಗಂಟೆ ಹೊತ್ತಿಗೆ ನಾವು ಕೊಟ್ಟಿಯೂರು ತಲುಪಿದೆವು. ಮೊದಲು ಮೇನ್ ಎಂಟ್ರಿ ಕಡೆ ಹೋದ್ವಿ. ಆದರೆ ಅಲ್ಲಿ ಆಗಲೇ ಸಾಕಷ್ಟು ಜನರು ಬಂದಿದ್ದರು. ದೊಡ್ಡ ಕ್ಯೂ ಕೂಡ ಇತ್ತು. ಅದಕ್ಕೆ ಅಷ್ಟೊತ್ತು ಕಾಯೋದು ಬೇಡ ಅಂತ ನಾವು ಆ ಕಡೆ ಹೋಗದೆ ಬೇರೆ ದಾರಿಯಿಂದ ಹೋಗೋಣ ಅಂತ ತೀರ್ಮಾನ ಮಾಡಿದೆವು. ಅದಕ್ಕೂ ಮೊದಲು ಫ್ರೆಶ್ ಆಗೋಣ ಅಂತ ಹತ್ತಿರದಲ್ಲೇ ಒಂದು ರೂಮ್ ತೆಗೆದುಕೊಂಡೆವು. ಕೆಲವೇ ಗಂಟೆಗಳಿಗಷ್ಟೇ ರೂಮ್ ಬೇಕಿತ್ತು. ಅದಕ್ಕೆ 200 ರೂಪಾಯಿ ಕೊಟ್ಟು ರೂಮ್ ತೆಗೆದುಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಮತ್ತೆ ದೇವಸ್ಥಾನದ ಕಡೆ ಹೊರಟೆವು. ಹೀಗೆ ಮೆಟ್ಲು ಇಳಿತಾ ಕೆಳಗೆ ಬರ್ತಾ ಇದ್ದೀವಿ. ಸುತ್ತಮುತ್ತ ಸಾಕಷ್ಟು ಭಕ್ತರು ಕಾಣಿಸ್ತಾರೆ. ಕೆಲವರು ಕುಟುಂಬದ ಜೊತೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದಾರೆ. ಕೆಳಗಡೆ ಶಾಂತವಾಗಿ ಹರಿಯುತ್ತಿರೋ ನದಿಯಲ್ಲಿ ಕೆಲ ಭಕ್ತರು ಸ್ನಾನ ಮಾಡ್ತಾ ಇದ್ದಾರೆ. ಭಕ್ತಿಯಿಂದ ನದಿಯಲ್ಲಿ ಮುಳುಗಿ ದೇವಸ್ಥಾನದ ದರ್ಶನಕ್ಕೆ ಸಿದ್ಧವಾಗ್ತಾ ಇರೋ ದೃಶ್ಯ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನದಿಯ ನೀರು ತುಂಬ ಸ್ವಚ್ಛವಾಗಿ ತಂಪಾಗಿ ಹರಿಯುತ್ತಿರೋದನ್ನು ನೋಡಿದ್ರೆ ಮನಸ್ಸಿಗೂ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ. ನದಿಯ ಕಲಕಲ, ಜನರ ಭಕ್ತಿ, ಸುತ್ತಲಿನ ಹಸಿರು ಪ್ರಕೃತಿ ಇವೆಲ್ಲ ಸೇರಿ ಕೊಟ್ಟಿಯೂರಿನ ವಾತಾವರಣಕ್ಕೆ ಒಂದು ವಿಶೇಷವಾದ ಅನುಭವ ಕೊಡುತ್ತೆ. ಕೊನೆಗೂ ಮೊದಲ ಬಾರಿಗೆ ನದಿಯ ಮಧ್ಯೆ ಕಾಣಿಸ್ಕೊಂಡ ದೇವಸ್ಥಾನವನ್ನು ನೋಡಿದಾಗ ನಿಜವಾಗಿಯೂ ತುಂಬ ಚೆನ್ನಾಗನ್ನಿಸ್ತು. ನದಿಯ ಮಧ್ಯೆ ಇರುವ ದೇವಸ್ಥಾನ, ಸುತ್ತಲೂ ಹಸಿರು,
ಒಂದು ಬೇರೆ ರೀತಿಯ ನೆಮ್ಮದಿ ಸಿಗುತ್ತೆ. ಈ ದೇವಸ್ಥಾನಕ್ಕೆ ತುಂಬ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಇದೆ. ಪ್ರತಿ ವರ್ಷ ವೈಶಾಖ ಮಹೋತ್ಸವದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಆದರೆ ನಾವು ಬಂದ ಸಮಯದಲ್ಲಿ ಜನಸಂದಣಿ ಇದ್ದರೂ ಶಾಂತವಾಗಿ ದೇವರ ದರ್ಶನ ಮಾಡಿಕೊಳ್ಳಲು ಸಾಧ್ಯವಾಯಿತು. ದರ್ಶನ ಮುಗಿಸಿ ಸ್ವಲ್ಪ ಸಮಯ ಅಲ್ಲೇ ಕುಳಿತು ಸುತ್ತಮುತ್ತಲಿನ ವಾತಾವರಣವನ್ನು ಆಸ್ವಾದಿಸಿದೆವು. ನದಿಯ ಸದ್ದು, ಹಕ್ಕಿಗಳ ಚಿಲಿಪಿಲಿ, ತಂಪಾದ ಗಾಳಿ. ನಿಜ ಹೇಳಬೇಕಂದ್ರೆ ಕೆಲ ಸಮಯ ಸುಮ್ಮನೆ ಕುಳಿತರೂ ಮನಸ್ಸು ರಿಫ್ರೆಶ್ ಆಗಿಬಿಡ್ತದೆ. ಈಗಿನ ಬ್ಯುಸಿ ಜೀವನದಲ್ಲಿ ಇಂತಹ ಜಾಗಗಳಿಗೆ ಬಂದಾಗಲೇ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಪ್ರಕೃತಿಯ ಜೊತೆ ಸಮಯ ಕಳೆಯಬೇಕು ಅನ್ನಿಸುತ್ತದೆ. ನಿಮಗೂ ಅವಕಾಶ ಸಿಕ್ಕರೆ ಒಮ್ಮೆ ಕುಟುಂಬದವ್ರ ಜೊತೆ ಅಥವಾ ಸ್ನೇಹಿತರ ಜೊತೆ ಕೊಟ್ಟಿಯೂರಿಗೆ ಭೇಟಿ ಕೊಡಿ. ಖಂಡಿತವಾಗಿಯೂ ಒಳ್ಳೆಯ ಅನುಭವ ಸಿಗುತ್ತದೆ. ಸರಿ ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ಸುಂದರ ಸ್ಥಳಗಳ ಪಯಣಕ್ಕಾಗಿ ರಾಗಪಯಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹರ ಹರ ಮಹಾದೇವ.